ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಹರಿಶ್ಚಂದ್ರನ ಕಥೆಯನ್ನು ಕೇಳುತ್ತಿದ್ದೇವೆ. ವರುಣನ ಅನುಗ್ರಹದಿಂದ ಹರಿಶ್ಚಂದ್ರನು ರೋಹಿತ ಎಂಬ ಮಗನನ್ನು ಪಡೆದನು. ಆ ಮಗನನ್ನು ಯಜ್ಞದಲ್ಲಿ ಬಲಿ ಕೊಡುವುದಾಗಿ ಹರಿಶ್ಚಂದ್ರನು ವರುಣನಿಗೆ ಮಾತು ಕೊಟ್ಟಿದ್ದನು. ತನ್ನನ್ನು ಯಜ್ಞಕ್ಕೆ ಪಶುವಾಗಿ ಸಮರ್ಪಿಸಲು ತನ್ನ ತಂದೆ ಸಂಕಲ್ಪ ಮಾಡಿದ್ದಾರೆ ಎಂಬ ಸಂಗತಿಯು ರೋಹಿತನಿಗೆ ತಿಳಿಯಿತು. ಸಾವಿನಿಂದ ಪಾರಾಗಲು ಆತನು ಬಿಲ್ಲು ಬಾಣಗಳನ್ನು ಹಿಡಿದು ಕಾಡಿಗೆ ಹೊರಟು ಹೋದನು. ಸ್ವರ್ಗಾಧಿಪತಿಯಾದಂತಹ ಇಂದ್ರನ ಸೂಚನೆಯಂತೆ ರೋಹಿತನು 6 ವರ್ಷಗಳನ್ನು ಕಾಡಿನಲ್ಲಿಯೇ ಕಳೆದನು. ಆತನು ಅಜೀಗರ್ತನಿಂದ ಅವನ 2ನೆಯ ಮಗನಾದಂತಹ ಶುನಶ್ಶೇಫನನ್ನು ಯಜ್ಞಪಶುವಾಗಿ ಬಳಸಲು ಕೊಂಡುಕೊಂಡನು. ಆ ಬಳಿಕ ಅತ್ಯುನ್ನತ ಐತಿಹಾಸಿಕ ವ್ಯಕ್ತಿಯೂ ಪ್ರಖ್ಯಾತ ರಾಜನೂ ಆದ ಹರಿಶ್ಚಂದ್ರನು ಮಹಾಯಜ್ಞವನ್ನು ಆಚರಿಸಿದನು. ಎಲ್ಲ ದೇವತೆಗಳೂ ಪ್ರಸನ್ನರಾದರು. ವರುಣನಿಂದ ಉಂಟಾದ ಮಹೋದರ ರೋಗವೂ ಗುಣವಾಯಿತು. ಹರಿಶ್ಚಂದ್ರನ ಬಗ್ಗೆ ತುಂಬಾ ಪ್ರಸನ್ನನಾದ ದೇವೇಂದ್ರನು ಅವನಿಗೆ ಚಿನ್ನದ ತೇರನ್ನು ಉಡುಗೊರೆಯಾಗಿ ಕೊಟ್ಟನು. ಶುನಶ್ಶೇಫನ ಮಹಿಮೆಯನ್ನು ವಿಶ್ವಾಮಿತ್ರನ ಮಗನ ವರ್ಣನೆಯೊಂದಿಗೆ ಬಣ್ಣಿಸಲಾಗುವುದು. ಹರಿಶ್ಚಂದ್ರ ಮಹಾರಾಜನ ಮತ್ತು ಅವನ ಪತ್ನಿಯ ಸತ್ಯಪರತೆಯನ್ನೂ ತಾಳ್ಮೆಯನ್ನೂ ಸಾರಗ್ರಹಣವನ್ನೂ ಮಹರ್ಷಿ ವಿಶ್ವಾಮಿತ್ರನು ಕಂಡುಕೊಂಡನು. ಹಾಗಾಗಿ ಆತನು ಅವರಿಗೆ ಮಾನವಧ್ಯೇಯದ ಪರಿಪೂರ್ಣತೆಗಾಗಿ ಅವಿನಾಶಿಯಾದ ಜ್ಞಾನವನ್ನು ಕರುಣಿಸಿದನು. ಹರಿಶ್ಚಂದ್ರ ಮಹಾರಾಜನ ಮನಸ್ಸು ಐಹಿಕ ಅನುಭೋಗದಿಂದ ತುಂಬಿತ್ತು. ಅದನ್ನು ಪೃಥ್ವಿಯಲ್ಲಿ ಲೀನಗೊಳಿಸಿ ಮೊದಲು ಶುಚಿ ಮಾಡಿದನು. ನಂತರ ಪೃಥ್ವಿಯನ್ನು ಜಲದಲ್ಲೂ, ಜಲವನ್ನು ತೇಜಸ್ಸಿನಲ್ಲೂ, ತೇಜಸ್ಸನ್ನು ವಾಯುವಿನಲ್ಲೂ, ವಾಯುವನ್ನು ಆಕಾಶದಲ್ಲೂ ಲೀನಗೊಳಿಸಿದನು. ಆ ಬಳಿಕ ಆಕಾಶವನ್ನು ಮಹತ್ತತ್ವದಲ್ಲೂ, ಮಹತ್ತತ್ವವನ್ನು ಆಧ್ಯಾತ್ಮಿಕ ಜ್ಞಾನದಲ್ಲೂ ಲೀನಗೊಳಿಸಿದನು. ತಾನು ಸರ್ವೋತ್ತಮನಾದ ಭಗವಂತನ ಭಾಗವೆಂದು ಸಾಕ್ಷಾತ್ಕಾರ ಪಡೆದುಕೊಳ್ಳುವುದೇ ಈ ಆಧ್ಯಾತ್ಮಿಕ ಜ್ಞಾನ. ಆತ್ಮಸಾಕ್ಷಾತ್ಕಾರ ಪಡೆದ ಆಧ್ಯಾತ್ಮಿಕ ಚೇತನನು ಭಗವಂತನ ಸೇವೆಯಲ್ಲಿ ನಿರತನಾದಾಗ ಶಾಶ್ವತವಾಗಿ ಅಗ್ರಾಹ್ಯನೂ ಅಚಿಂತ್ಯನೂ ಆಗುತ್ತಾನೆ. ಹೀಗೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ನೆಲೆಸಿ ಆತನು ಐಹಿಕ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ರೋಹಿತನ ವಂಶದಲ್ಲಿ ಸಗರನೆಂಬ ರಾಜನಿದ್ದನು. ಕಪಿಲ ಮಹರ್ಷಿಗೆ ಸಂಬಂಧಿಸಿದಂತೆ ಸಗರನ ಚರಿತ್ರೆಯನ್ನು, ಅವನ ಮಕ್ಕಳ ವಿನಾಶವನ್ನೂ ಶುಕದೇವ ಗೋಸ್ವಾಮಿಗಳು ತಿಳಿಸಿಕೊಡುತ್ತಾರೆ. ಮಹರ್ಷಿ ಔರ್ವನ ಉಪದೇಶದ ಮೇರೆಗೆ ಸಗರ ಮಹಾರಾಜನು ಅಶ್ವಮೇಧಯಾಗವನ್ನು ಮಾಡಿದನು. ತನ್ಮೂಲಕ ಪರಮನಿಯಾಮಕನೂ, ಎಲ್ಲ ವಿದ್ವಾಂಸರ ಪರಮಾತ್ಮನೂ, ಸಕಲ ವೇದಗಳ ಜ್ಞಾತೃವೂ, ದೇವೋತ್ತಮ ಪರಮಪುರುಷನೂ ಆದ ಪರಮಪ್ರಭುವನ್ನು ತೃಪ್ತಿಪಡಿಸಿದನು. ಆದರೆ ಸ್ವರ್ಗಾಧಿಪತಿಯಾದ ಇಂದ್ರನು ಯಜ್ಞಾಶ್ವವನ್ನು ಕದ್ದನು. ಸಗರನ ಮಕ್ಕಳು ಕಳೆದು ಹೋದ ಕುದುರೆಯನ್ನು ಹುಡುಕತೊಡಗಿದರು. ಅವರು ಈಶಾನ್ಯ ದಿಕ್ಕಿನಲ್ಲಿ ಕಪಿಲಮುನಿಯ ಆಶ್ರಮದ ಬಳಿ ಕುದುರೆಯನ್ನು ಕಂಡು, ಇಲ್ಲಿದ್ದಾನೆ ಕುದುರೆಯನ್ನು ಕದ್ದ ಕಳ್ಳ ಎಂದು ಕೂಗಿದರು. ಕಣ್ಣು ಮುಚ್ಚಿ ಕುಳಿತಿದ್ದಾನೆ, ನಿಜಕ್ಕೂ ಈತ ಮಹಾಪಾಪಿ, ಕೊಲ್ಲಿ, ಅವನನ್ನು ಕೊಲ್ಲಿ ಎಂದು ಅರಚುತ್ತಾ ಸಗರನ 60,000 ಮಕ್ಕಳು ಒಟ್ಟಿಗೆ ತಮ್ಮ ಆಯುಧಗಳನ್ನು ಎತ್ತಿದರು. ಅವರು ಋಷಿಯ ಬಳಿಗೆ ಬಂದಾಗ ಅವನು ಕಣ್ಣು ತೆರೆದನು. ಸ್ವರ್ಗಾಧಿಪತಿಯಾದ ಇಂದ್ರನ ಪ್ರಭಾವದಿಂದ ಸಗರಪುತ್ರರು ತಮ್ಮ ಬುದ್ಧಿಯನ್ನು ಕಳೆದುಕೊಂಡರು. ಮಹಾನ್ ವ್ಯಕ್ತಿಗೆ ಅಗೌರವ ತೋರಿದರು. ತತ್ಪರಿಣಾಮವಾಗಿ ಅವರ ಶರೀರಗಳಿಂದಲೇ ಬೆಂಕಿ ಹೊರಹೊಮ್ಮಿತು. ಆ ಕ್ಷಣದಲ್ಲೇ ಅವರೆಲ್ಲರೂ ಸುಟ್ಟು ಬೂದಿಯಾದರು. ಐಹಿಕ ದೇಹವು ಪೃಥ್ವಿ, ನೀರು, ತೇಜಸ್ಸು, ವಾಯು, ಆಕಾಶಗಳ ಸಮ್ಮಿಶ್ರಣ. ಬೆಂಕಿ ಶರೀರದೊಳಗೆ ಇದೆ. ಈ ಬೆಂಕಿಯ ಉಷ್ಣತೆಯ ಏರಿಳಿತವು ನಮ್ಮ ಅನುಭವಕ್ಕೆ ಬರುತ್ತದೆ. ಸಗರ ಮಹಾರಾಜನ ಮಕ್ಕಳ ದೇಹದೊಳಗಿನ ಬೆಂಕಿ ಎಷ್ಟು ಪ್ರಖರವಾಯಿತೆಂದರೆ ಅದರಿಂದ ಅವರೆಲ್ಲ ಸುಟ್ಟು ಬೂದಿಯಾದರು. ಕಪಿಲ ಮುನಿಗಳಂತಹ ಮಹಾವ್ಯಕ್ತಿಯೊಡನೆ ಅವರ ದುರ್ನಡತೆಯೇ ಆ ಬೆಂಕಿ ಅಷ್ಟು ಪ್ರಖರವಾಗಲು ಕಾರಣವಾಯಿತು. ಮಹಾನ್ ವ್ಯಕ್ತಿಗೆ ಮಾಡಿದ ಅವಮಾನದಿಂದಾಗಿ ಅವರ ದೇಹದ ಬೆಂಕಿಯೇ ಅವರನ್ನು ಕೊಂದಿತು. ಕಪಿಲ ಮುನಿಯ ವಿಚಾರವಾಗಿ ನಾವು ಹಿಂದೆ ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ತಿಳಿದಿದ್ದೇವೆ. ಕಪಿಲ ಮುನಿಯು ಈ ಲೌಕಿಕ ಜಗತ್ತಿನಲ್ಲಿ ಸಾಂಖ್ಯ ದರ್ಶನವನ್ನು ನಿರೂಪಿಸಿದನು. ಅದು ಅವಿದ್ಯೆಯ ಸಾಗರವನ್ನು ದಾಟಿಸಬಲ್ಲ ಗಟ್ಟಿಮುಟ್ಟಾದ ನೌಕೆ. ನಿಜಕ್ಕೂ ಐಹಿಕ ಸಂಸಾರ ಸಾಗರವನ್ನು ದಾಟಲು ಕಾತರನಾದವನು ಈ ದರ್ಶನದ ಸಹಾಯವನ್ನು ಪಡೆಯಬಹುದು. ಅಲೌಕಿಕ ವೇದಿಕೆಯನ್ನು ಏರಿ ಕುಳಿತ ಅಂತಹ ಮಹಾವಿದ್ವಾಂಸರಲ್ಲಿ ಶತ್ರು ಮಿತ್ರರೆಂಬ ಭೇದ ಹೇಗೆ ತಾನೇ ಇದ್ದೀತು? ಬ್ರಹ್ಮಭೂತ ಸ್ಥಿತಿಗೆ ಏರಿದವನು ಸದಾ ಪ್ರಶಾಂತನಾಗಿರುವನು. ಈ ಲೌಕಿಕ ಪ್ರಪಂಚದಲ್ಲಿ ಒಳಿತು ಕೆಡುಕುಗಳೆಂಬ ಹುಸಿ ಭೇದವು ಅವನನ್ನು ಬಾಧಿಸಲಾರದು. ಆದ್ದರಿಂದ ಅಂತಹ ಉನ್ನತ ವ್ಯಕ್ತಿಯು ಶತ್ರು ಮಿತ್ರರೆಂಬ ಭೇದವೆಣಿಸದೆ ಎಲ್ಲರಲ್ಲೂ ಸಮಾನಾಗಿರುವನು. ಸಮ ಸರ್ವೇಷು ಭೂತೇಷು. ಆತನು ಐಹಿಕ ಕಾಲುಷ್ಯವಿಲ್ಲದ ಪರಾತ್ಪರ ನೆಲೆಯಲ್ಲಿ ಇರುವುದರಿಂದಲೇ ಆತನನ್ನು ಬ್ರಹ್ಮಭೂತ ಎಂದು ಕರೆಯಲಾಗಿದೆ. ಆದ್ದರಿಂದ ಕಪಿಲ ಮುನಿಯು
ಸಗರ ಮಹಾರಾಜನ ಮಕ್ಕಳ ಮೇಲೆ ಕೋಪಗೊಳ್ಳಲೇ ಇಲ್ಲ. ನಿಜವಾಗಿ ಹೇಳುವುದಾದರೆ ಅವರ ದೇಹದ ತೇಜಸ್ಸಿನಿಂದಲೇ ಅವರು ಸುಟ್ಟು ಬೂದಿಯಾದರು. ಸಗರ ಮಹಾರಾಜನ ಮಕ್ಕಳಲ್ಲಿ ಅಸಮಂಜಸನೂ ಒಬ್ಬ. ಅಸಮಂಜಸನ ಮಗ ಅಂಶುಮಾನ್. ಅವನು ತನ್ನ ಅಜ್ಜನಾದ ಸಗರ ಮಹಾರಾಜನ ಒಳಿತಿಗಾಗಿ ಸದಾ ಕಾರ್ಯತತ್ಪರನಾಗಿದ್ದನು. ಅಸಮಂಜಸನು ಪೂರ್ವಜನ್ಮದಲ್ಲಿ ಮಹಾನ್ ಹಠಯೋಗಿಯಾಗಿದ್ದನು. ಆದರೆ ದುಷ್ಟಸಂಗದಿಂದಾಗಿ ಆತನು ಉನ್ನತ ಸ್ಥಾನದಿಂದ ಪತಿತನಾಗಿದ್ದನು. ಈ ಜನ್ಮದಲ್ಲಿ ಆತನು ರಾಜಕುಟುಂಬದಲ್ಲಿ ಹುಟ್ಟಿದ್ದನು. ಆತನು ತನ್ನ ಹಿಂದಿನ ಜನ್ಮವನ್ನು ಸ್ಮರಿಸಿಕೊಳ್ಳಬಲ್ಲ ವಿಶೇಷ ಸೌಲಭ್ಯವನ್ನು ಹೊಂದಿದ್ದನು. ಸಾಂಸಾರಿಕ ವಿಷಯಗಳಲ್ಲಿ ಸಿಲುಕಿಕೊಳ್ಳಬಾರದೆಂದು ಆತನು ತನ್ನನ್ನು ತಾನು ಪಾಪಿಷ್ಟನೆಂದು ತೋರಿಸಿಕೊಳ್ಳುತ್ತಿದ್ದನು. ಅಸಮಂಜಸನು ಅಂತಹ ಅಸಹ್ಯವಾದ ಕೆಲಸಗಳಲ್ಲಿ ತೊಡಗಿದ್ದರಿಂದ ತಂದೆಯಾದ ಸಗರನು ಅವನಲ್ಲಿಟ್ಟ ಪುತ್ರವಾತ್ಸಲ್ಯವನ್ನು ತೊರೆದು ಅವನನ್ನು ದೇಶದಿಂದ ಹೊರಹಾಕಿದನು. ಅಸಮಂಜಸನು ಸರಯೂ ನದಿಯಲ್ಲಿ ಆಡುತ್ತಿರುವ ಹುಡುಗರನ್ನು ಪೀಡಿಸುತ್ತಿದ್ದನು. ಅವರನ್ನು ಆಳವಾದ ಮಡುವಿಗೆ ಎಸೆಯುತ್ತಿದ್ದನು. ಸಗರನು ಆತನನ್ನು ದೇಶದಿಂದ ಹೊರಹಾಕಿದಾಗ ಅಸಮಂಜಸನು ಆ ಹುಡುಗರನ್ನು ಬದುಕಿಸಿ ಅವರನ್ನು ರಾಜನಿಗೂ ಅವರ ಪಾಲಕರಿಗೂ ತೋರಿಸಿ ತನ್ನ ಯೋಗಶಕ್ತಿಯನ್ನು ಮೆರೆದನು. ಇದಾದ ಬಳಿಕ ಅಸಮಂಜಸನು ಅಯೋಧ್ಯೆಯನ್ನು ತ್ಯಜಿಸಿದನು. ಅಸಮಂಜಸನು ಜಾತಿಸ್ಮರನಾಗಿದ್ದನು. ತನ್ನ ಯೋಗಶಕ್ತಿಯಿಂದಾಗಿ ಆತ ಪೂರ್ವಸ್ಮೃತಿಯನ್ನು ಕಳೆದುಕೊಂಡಿರಲಿಲ್ಲ. ಹಾಗಾಗಿ ಆತ ಸತ್ತವರನ್ನು ಬದುಕಿಸಬಲ್ಲವನಾಗಿದ್ದನು. ಸತ್ತ ಮಕ್ಕಳ ವಿಷಯದಲ್ಲಿ ಅದ್ಭುತ ಕ್ರಿಯೆಗಳನ್ನು ಪ್ರದರ್ಶಿಸಿ ಆತ ನಿಜಕ್ಕೂ ರಾಜನ ಮತ್ತು ಜನಸಾಮಾನ್ಯರ ಗಮನವನ್ನು ಸೆಳೆದನು. ಅನಂತರ ಕೂಡಲೇ ಆ ಜಾಗವನ್ನು ತೊರೆದನು. ತಮ್ಮ ಹುಡುಗರು ಬದುಕಿ ಬಂದದ್ದನ್ನು ಕಂಡು ಅಯೋಧ್ಯೆಯ ನಿವಾಸಿಗಳು ಬೆಕ್ಕಸಬೆರಗಾದರು. ಸಗರ ರಾಜನು ತನ್ನ ಮಗನನ್ನು ಕಾಣದೆ ತುಂಬಾ ಶೋಕಪಟ್ಟನು. ಆ ಬಳಿಕ ಮಹಾರಾಜ ಸಗರನು ಮೊಮ್ಮಗನಾದ ಅಂಶುಮಾನನಿಗೆ ಅಶ್ವಮೇಧದ ಕುದುರೆಯನ್ನು ಹುಡುಕುವಂತೆ ಆಜ್ಞೆ ಮಾಡಿದನು. ಅಂಶುಮಾನನು ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರು ಪ್ರಯಾಣ ಬೆಳೆಸಿದ್ದ ದಾರಿಯನ್ನೇ ಅನುಸರಿಸಿ ಕ್ರಮೇಣ ಬೂದಿಯ ರಾಶಿಯನ್ನು ತಲುಪಿದನು. ಹತ್ತಿರದಲ್ಲೇ ಕುದುರೆಯನ್ನೂ ಕಂಡನು. ವಿಷ್ಣುವಿನ ಅವತಾರವಾದ ಕಪಿಲ ಮಹರ್ಷಿಯು ಕುದುರೆಯ ಬಳಿ ಕುಳಿತಿರುವುದನ್ನು ಶ್ರೇಷ್ಠನಾದ ಅಂಶುಮಾನನು ಕಂಡನು. ಅವನು ಕಪಿಲ ಮುನಿಗೆ ಆದರಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿ ಕೈ ಜೋಡಿಸಿ ಮನಃಪೂರ್ವಕವಾಗಿ ಅವರನ್ನು ಪ್ರಾರ್ಥಿಸಿದನು. ಅಂಶುಮಾನನು ನುಡಿದನು, ಪ್ರಭುವೆ, ಇಂದಿನವರೆಗೆ ಬ್ರಹ್ಮದೇವನಿಗೂ ಕೂಡ ಧ್ಯಾನದಿಂದಲೂ ಊಹಾತ್ಮಕ ಚಿಂತನೆಯಿಂದಲೂ ನಿನ್ನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಅಂದ ಮೇಲೆ ನಮ್ಮಂತಹವರ ಬಗ್ಗೆ ಹೇಳಬೇಕಾದದ್ದೇನಿದೆ? ಬ್ರಹ್ಮದೇವನೇ ನಮ್ಮನ್ನೆಲ್ಲ ನಾನಾ ರೂಪಗಳಲ್ಲಿ, ಅಂದರೆ ದೇವತೆ, ಪ್ರಾಣಿ, ಮನುಷ್ಯ, ಪಕ್ಷಿ, ಪಶುಗಳ ರೂಪದಲ್ಲಿ ಸೃಷ್ಟಿಸಿದನು. ನಾವು ಸಂಪೂರ್ಣವಾಗಿ ಅಜ್ಞಾನದಲ್ಲಿದ್ದೇವೆ. ಆದ್ದರಿಂದ ದಿವ್ಯ ಪುರುಷನಾದ ನಿನ್ನನ್ನು ನಾವು ಹೇಗೆ ತಾನೇ ಅರಿಯಬಲ್ಲೆವು? ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಈ ರೀತಿಯಾಗಿ ನುಡಿಯುತ್ತಾನೆ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಭರತವಂಶಜನಾದ ಅರ್ಜುನನೇ, ವೈರಿಗಳನ್ನು ಗೆದ್ದವನೇ, ಎಲ್ಲ ಜೀವಿಗಳೂ ಭ್ರಾಂತರಾಗಿಯೇ ಹುಟ್ಟುತ್ತಾರೆ. ಇಚ್ಛಾದ್ವೇಷಗಳ ದ್ವಂದ್ವಗಳನ್ನು ಹೊಂದಿರುತ್ತಾರೆ. ಈ ಲೌಕಿಕ ಪ್ರಪಂಚದ ಎಲ್ಲ ಜೀವಿಗಳ ಮೇಲೂ ಐಹಿಕ ತ್ರಿಗುಣಗಳ ಪ್ರಭಾವವಿರುತ್ತದೆ. ಬ್ರಹ್ಮದೇವನೂ ಕೂಡ ಸತ್ವಗುಣದಲ್ಲಿದ್ದಾನೆ. ಹಾಗೆಯೇ ದೇವತೆಗಳು ಸಾಮಾನ್ಯವಾಗಿ ರಜೋಗುಣದಲ್ಲಿ ಇರುತ್ತಾರೆ. ದೇವತೆಗಳಿಗಿಂತ ಕೆಳಗಿನ ಜೀವಿಗಳು, ಅಂದರೆ ಮನುಷ್ಯರು ಮತ್ತು ಪ್ರಾಣಿಗಳು ತಮೋಗುಣದಲ್ಲಿ ಇರುವವರು ಅಥವಾ ಸತ್ವ, ರಜಸ್ಸು, ತಮೋಗುಣಗಳ ಮಿಶ್ರಣದಲ್ಲಿ ಇರುವವರು. ಸುಟ್ಟು ಬೂದಿಯಾದ ಸಗರಪುತ್ರರ ಮೇಲೂ ತ್ರಿಗುಣಗಳ ಪ್ರಭಾವವಿತ್ತು. ಅದರಿಂದಾಗಿಯೇ ಅವರಿಗೆ ಭಗವಾನ್ ಕಪಿಲ ಮಹರ್ಷಿಯನ್ನು ಅರಿಯಲು ಸಾಧ್ಯವಾಗಲಿಲ್ಲ. ಅಂಶುಮಾನನು ಈ ರೀತಿಯಾಗಿ ವಿವೇಚನೆ ಮಾಡಿದನು. ನೀನು ಭಗವಾನ್ ಬ್ರಹ್ಮದೇವನ ಪ್ರತ್ಯಕ್ಷ ಹಾಗೂ ಪರೋಕ್ಷ ಬುದ್ಧಿಗೂ ನಿಲಕದವನು. ಆದ್ದರಿಂದಲೇ ನೀನು ನಮಗೆ ಜ್ಞಾನೋದಯವನ್ನು ಕರುಣಿಸದೆ ನಾವು ನಿನ್ನನ್ನು ಅರಿಯುವುದು ಸಾಧ್ಯವಿಲ್ಲ. ಅಂಶುಮಾನನು ಕಪಿಲ ಮುನಿಗಳನ್ನು ಕುರಿತಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದನು. ಅಥಾಪಿ ತೇ ದೇವ ಪದಾಂಬುಜದ್ವಯ ಪ್ರಸಾದಲೇಶಾನುಗೃಹೀತ ಏವಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ ನ ಚಾನ್ಯ ಏಕೋಪಿ ಚಿರನ್ ವಿಚಿನ್ವನ್. ಪ್ರಭುವೆ, ನಿನ್ನ ಪಾದಕಮಲಗಳ ಅನುಗ್ರಹವು ಲೇಷ ಮಾತ್ರ ಲಭಿಸಿದರೂ ಸಾಕು. ಆತ ನಿನ್ನ ವ್ಯಕ್ತಿತ್ವದ ಮಹಿಮೆಯನ್ನು ಅರಿಯಬಲ್ಲ. ಆದರೆ ದೇವೋತ್ತಮ ಪರಮಪುರುಷನನ್ನು ಅರಿಯಲಿಕ್ಕಾಗಿ ಊಹಾತ್ಮಕ ಚಿಂತನೆ ಮಾಡುವವರು ಅನೇಕ ವರ್ಷಗಳ ಕಾಲ ವೇದಾಧ್ಯಯನ ಮಾಡುತ್ತಿದ್ದರೂ ನಿನ್ನನ್ನು ಅರಿಯಲಾರರು. ಭಗವಂತನ ಅನುಗ್ರಹ ಇದ್ದವರು ಮಾತ್ರ ದೇವೋತ್ತಮ ಪರಮಪುರುಷನಾದ ಭಗವಂತನನ್ನು ಅರಿಯಬಲ್ಲರು. ಇತರರು ಭಗವಂತನನ್ನು ಅರಿಯಲಾರರು. ಅಂಶುಮಾನನು ಕಪಿಲ ಮುನಿಗಳನ್ನು ಕುರಿತಾಗಿ ತನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದನು. ಪ್ರಭುವೆ, ನೀನು ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿರುವೆ. ಈ ಐಹಿಕ ದೇಹದ ಹೊದಿಕೆಯುಳ್ಳ ಜೀವಿಗಳು ನಿನ್ನನ್ನು ಕಾಣಲಾರರು.
ಏಕೆಂದರೆ ಅವರ ಮೇಲೆ ತ್ರಿಗುಣಗಳಿಂದ ಆದ ಬಹಿರಂಗ ಶಕ್ತಿಯ ಪ್ರಭಾವವಿದೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳು ಅವರ ಬುದ್ಧಿಯನ್ನು ಆವರಿಸಿವೆ. ಅದರಿಂದಾಗಿ ಅವರು ಈ ಐಹಿಕ ತ್ರಿಗುಣಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ಮಾತ್ರ ಕಾಣುತ್ತಾರೆ. ತಮೋಗುಣದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದಾಗಿ ಜೀವಿಗಳು ಎಚ್ಚರವಿರುವಾಗಲೂ ಮಲಗಿರುವಾಗಲೂ ತ್ರಿಗುಣಗಳ ಕಾರ್ಯಗಳನ್ನು ಮಾತ್ರ ಕಾಣುತ್ತಾರೆ. ಅವರು ನಿನ್ನನ್ನು ಕಾಣಲಾರರು. ಅಂಶುಮಾನನ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.